ಆಗಸ್ಟ್ 15ನೇ ತಾರೀಕು ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಬಹಳ ಪವಿತ್ರವಾದ ಕೆಲಸ. ಸ್ವತಂತ್ರ ಹೋರಾಟದಲ್ಲಿ ಸಾವಿರಾರು ಜನ ಈ ಒಂದು ತ್ರಿವರ್ಣ ಧ್ವಜಕ್ಕೋಸ್ಕರ ಪ್ರಾಣವನ್ನ ಕೊಟ್ಟು ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೊದಲು ಹೇಳಬೇಕಾಗಿದ್ದು RSS ಕಚೇರಿ ಮೇಲೆ 52 ವರ್ಷಗಳ ಕಾಲ ತ್ರಿವರ್ಣ ಧ್ವಜ ಯಾಕೆ ಅದನ್ನ ಹಾರಾಡ್ತಾ ಇರಲಿಲ್ಲ ಅನ್ನೋ ಪ್ರಶ್ನೆ ಅದಕ್ಕೆ ಕೇಳಬೇಕಾಗಿದೆ. ಜೊತೆಗೆ RSS ನ ಶ್ಲಾಘನೆ ಮಾಡೋದಿದೆಯಲ್ಲ, ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥವ್ರು RSS ಅವರು, ಹಿಂದೂ ಮಹಾಸಭದವರು, ಈ ಸಂಘಗಳೆಲ್ಲ ವಿರೋಧ ಇದ್ದವರು, ಅವ್ರನ್ನ ಹೊಗಳ್ತಕ್ಕಂಥದ್ದು. RSS ಒಂದು ನೋಂದಾಯಿಸಿರ್ತಕ್ಕಂಥ ಸಂಘಟನೆ ಅಲ್ಲ, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಅವ್ರಿಗೆ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಅಂತ ಹೇಳಿದಾಗ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದಿದೆ? ಅವ್ರಿಗೇನಾದ್ರು ತಾಲಿಬಾನ್ ಅವ್ರು ಕಳಿಸಿದಾರಾ ಅಥವಾ ಪಾಕಿಸ್ತಾನ ಅವ್ರು ಕಳಿಸಿದಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಅದನ್ನ ಬಿಟ್ಟು ದೇಶದ ಸ್ವತಂತ್ರಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ನ ಹೆಸರು ನೆನೆಸ್ಕೊಳ್ಳೋದು ಬಿಟ್ಟು ಶ್ಯಾಮಾ ಪ್ರಸಾದ್ ಮುಖರ್ಜಿ RSS ನೆನೆಸ್ಕೊಳ್ಳೋದಿದೆ ನೋಡಿ, ಇದು ದೇಶದ ದುರಂತ, ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತ ಹೇಳಿ ನನ್ನ ಭಾವನೆ. ಆಗಸ್ಟ್ 15ನೇ ತಾರೀಕು ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಬಹಳ ಪವಿತ್ರವಾದ ಕೆಲಸ. ಸ್ವತಂತ್ರ ಹೋರಾಟದಲ್ಲಿ ಸಾವಿರಾರು ಜನ ಈ ಒಂದು ತ್ರಿವರ್ಣ ಧ್ವಜಕ್ಕೋಸ್ಕರ ಪ್ರಾಣವನ್ನ ಕೊಟ್ಟು ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೊದಲು ಹೇಳಬೇಕಾಗಿದ್ದು RSS ಕಚೇರಿ ಮೇಲೆ 52 ವರ್ಷಗಳ ಕಾಲ ತ್ರಿವರ್ಣ ಧ್ವಜ ಯಾಕೆ ಅದನ್ನ ಹಾರಾಡ್ತಾ ಇರಲಿಲ್ಲ ಅನ್ನೋ ಪ್ರಶ್ನೆ ಅದಕ್ಕೆ ಕೇಳಬೇಕಾಗಿದೆ. ಜೊತೆಗೆ RSS ನ ಶ್ಲಾಘನೆ ಮಾಡೋದಿದೆಯಲ್ಲ, ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥವ್ರು, RSS ಅವರು, ಹಿಂದೂ ಮಹಾಸಭದವರು, ಈ ಸಂಘಗಳೆಲ್ಲ ವಿರೋಧ ಇದ್ದವರು, ಅವ್ರನ್ನ ಹೊಗಳ್ತಕ್ಕಂಥದ್ದು. RSS ಒಂದು ನೋಂದಾಯಿಸಿರ್ತಕ್ಕಂಥ ಸಂಘಟನೆ ಅಲ್ಲ, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಅವ್ರಿಗೆ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಅಂತ ಹೇಳಿದಾಗ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದಿದೆ? ಅವ್ರಿಗೇನಾದ್ರು ತಾಲಿಬಾನ್ ಅವ್ರು ಕಳಿಸಿದಾರಾ ಅಥವಾ ಪಾಕಿಸ್ತಾನ ಅವ್ರು ಕಳಿಸಿದಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ. ಅದನ್ನ ಬಿಟ್ಟು ದೇಶದ ಸ್ವತಂತ್ರಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ನ ಹೆಸರು ನೆನೆಸ್ಕೊಳ್ಳೋದು ಬಿಟ್ಟು ಶ್ಯಾಮಾ ಪ್ರಸಾದ್ ಮುಖರ್ಜಿ RSS ನೆನೆಸ್ಕೊಳ್ಳೋದಿದೆ ನೋಡಿ, ಇದು ದೇಶದ ದುರಂತ, ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತ ಹೇಳಿ ನನ್ನ ಭಾವನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.